ಜಯ ಭಗವಾನ್. ನಾವೆಲ್ಲ ಆ ಭಗವಂತನ ಕೈಯಾಗಿನ ಗೊಂಬೆಗಳು. ಅದಕ್ಕೆ ಸ್ವಾಮಿ ನಮ್ಗೆ ಇಲ್ಲಿ ಬರ್ಮಾಡ್ಕೊಂಡ ಅನಿಸ್ತದ. ನಮ್ಮೆಲ್ಲರಿಗೂ ಇದೇನು ಸದ್ಗುರು ಪರಂಪರಾದಲ್ಲಿ ನೀವೆಲ್ಲ ಬಂದಿರಿ, ನಿಮ್ಮೆಲ್ಲರಿಗೂ ಅನಂತ ಕೋಟಿ ನಮನಗಳನ್ನು ಮಾಡಿ ನಮ್ಮ ಹೆಚ್ಚಿಗೇರಿ ಸಂಪ್ರದಾಯದ ನಾಥ ಸಂಪ್ರದಾಯದ ಎಲ್ಲಾ ಗುರು ಪರಂಪರಾ ಎಲ್ಲ ಗುರುಗಳಿಗೆ ಮತ್ತು ನಮ್ಮ ರಂಗರಾವ್ ಮಹಾರಾಜ್ ಪರಮ ಪೂಜ್ಯ ರಂಗರಾವ್ ಮಹಾರಾಜ್ ಗುರುಗಳಿಗೆ ನನ್ನ ದೀರ್ಘ ದಂಡ ನಮಸ್ಕಾರಗಳನ್ನು ಹಾಕ್ತಾ ಅವರ ಸಂಪೂರ್ಣ ಮತ್ತು ಅಖಂಡ ಆಶೀರ್ವಾದ ನಮ್ಮ ಮ್ಯಾಲ ಇರಬೇಕು. ನಮ್ಮನ್ನ ಅವ್ರೇನಂತಂದ್ರ ಈ ಆಧ್ಯಾತ್ಮ ಮಾರ್ಗದೊಳಗ ಕೈ ಹಿಡ್ಕೊಂಡು ನಡೆಸಬೇಕು. ಮನುಷ್ಯ ಜನ್ಮ ಅಂತದ್ದು ಪ್ರಾಪ್ತಿ ಆಗಿದೆ. ಆ ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೋಬೇಕು. ಗುರು ಮಹಾರಾಜರ ಕೃಪಾ ನಮ್ಮ ಮೇಲೆ ಆಗ್ಬೇಕು. ಗುರು ಕೃಪಾ ಹೆಂಗ ಆಗ್ತದಪ್ಪ? ಈಗ ಅಭಂಗಲ್ಲಿ ಹೇಳಿದ್ರು, ಪ್ರೇಮಳ ಸದ್ಗುರು ಭೇಟಲ ಬ್ರಹ್ಮಾನಂದ ಆಜೆ ಜಾಲ ಅಂತ ಹೇಳಿ ನಾವೆಲ್ಲರೂ ಏನಂತಂದ್ರ ಸತ್ಶಿಷ್ಯರಾಗಬೇಕು. ಸಂತ ರಾಜಾರಾಮ್ ಮಹಾರಾಜ ಅಭಂಗ ಬರ್ತದ, ಗುರು ಕೃಪೆ ವೀನಾ ನಾಹಿ ಆತ್ಮಜ್ಞಾನ ವಾವುಗ ತೋಷೀಣ ಸಾಧನಾಂಸ. ಗುರು ಕೃಪೆ ವೀನಾ ನಾಹಿ ಆತ್ಮಜ್ಞಾನ. ಸದ್ಗುರು ಕೃಪಾಯಿಂದ ಎಲ್ಲ ಸಾರ್ಥಕ. ನಾವು ಏನು ಸಾಧಿಸ್ಲಿಕ್ಕೆ ಆಗಂಗಿಲ್ಲ, ಲೌಕಿಕ ಆಗಲಿ ಆಧ್ಯಾತ್ಮಿಕ ಆಗಲಿ. ಗುರು ಮಹಾರಾಜ ಎಲ್ಲಿ ತನಕ ನಮ್ಮ ಜೀವನದಾಗ ಬರಂಗಿಲ್ಲ ಅಲ್ಲಿವರೆಗೂ ನಮ್ಮ ಮನುಷ್ಯ ಜನ್ಮ ವ್ಯರ್ಥ ಆಗ್ತದೆ. ಯಾಕಪ್ಪ ಅಂತಂದ್ರೆ ಮನುಷ್ಯ ಜನ್ಮದ ಮೂಲ ಉದ್ದೇಶ ಏನದ? ಗರ್ಭವಾಸದಲ್ಲಿದ್ದಾಗ 9 ತಿಂಗಳ ಆ ಭಗವಂತನ ನಾನಾ ರೀತಿ ಪ್ರಾರ್ಥನೆ ಮಾಡಿಕೊಂಡು ನನಗೆ ಈ ಗರ್ಭವಾಸದಿಂದ ಮುಕ್ತ ಮಾಡಪ್ಪ, ನಾನು ನಿನ್ನ ನಾಮಸ್ಮರಣೆ ಬಿಟ್ಟು ಮತ್ತೇನು ಮಾಡಂಗಿಲ್ಲ, ನಿನ್ನ ಭಕ್ತಿ ಮಾಡ್ತೀನಂತ ವಚನ ಕೊಟ್ಟಂತಹ ನಾವು ಈ ಕಣ್ಣಿಗೆ ಕಾಣಿಸುವಂತಹ ಜಗತ್ತನ್ನು ನೋಡಿ ಮರೆತು ಬಿಡ್ತೀವಿ. ಆದ್ರೂ ಭಗವಂತ ಎಷ್ಟು ಕೃಪಾವಂತಿದ್ದ ಅಂದ್ರ ಮಹಾರಾಜ ಹೇಳ್ತಾರ, ಚಿದಂಬರ ಜೇವಾ ಹೋಯ ಕೃಪಾವಂತ ಆದಿತ್ಯಾಸಿ ದೇತ ಸತ್ಸಂಗತಿ.